ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತಿನ ಕಾರ್ಯಕ್ರಮದ ವಿಶೇಷ ಅತಿಥಿ ಡಾಕ್ಟರ್ ಶಕುಂತಲಾ ದುರ್ಗಿ ಮೇಡಮ್ ಅವರು. ಇವರು ಕಲ್ಯಾಣ ಕರ್ನಾಟಕದ ಹಿರಿಯ ಸಾಹಿತಿಗಳು. ಇವರು ಮೂಲತಃ ಬಾಗಲಕೋಟೆ ಜಿಲ್ಲೆಯವರಾಗಿದ್ದು ವೃತ್ತಿಯ ನಿಮಿತ್ತ ಕಲಬುರಗಿಗೆ ಬಂದು ಕಲಬುರಗಿಯವರೇ ಆಗಿದ್ದು. ಕಲಬುರಗಿಯಲ್ಲಿ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಶ್ರೀಮತಿ ವೀರಮ್ಮ ಗಂಗಸಿರಿ ಮಹಿಳಾ ಮಹಾವಿದ್ಯಾಲಯದ ಕನ್ನಡ ಉಪನ್ಯಾಸಕರಾಗಿ, ಪ್ರವಾಚಕರಾಗಿ, ಪ್ರಾಧ್ಯಾಪಕರಾಗಿ, ಜೊತೆಗೆ ಕಾಲೇಜಿನ ಪ್ರಾಚಾರ್ಯರಾಗಿ ಕೂಡ ಇವರು ಸೇವೆ ಸಲ್ಲಿಸಿದ್ದಾರೆ. ಇವರು ವೃತ್ತಿಯಿಂದ ನಿವೃತ್ತಿ ಹೊಂದಿ ಈಗ ಸಂತೃಪ್ತ ಬದುಕನ್ನು ಸಾಗಿಸ್ತಾ ಇದ್ದಾರೆ. ನಿವೃತ್ತಿಯ ನಂತರದ ಬದುಕನ್ನು ಆರಾಮವಾಗಿ ಕಳೆಯದೆ, ವಿರಾಮವನ್ನು ಬಯಸದೆ ಬರವಣಿಗೆಯಲ್ಲಿ ತೊಡಗಿಸಿಕೊಂಡಿದ್ದು, ವಚನ ಸಾಹಿತ್ಯ, ಜನಪದ ಸಾಹಿತ್ಯ ಮತ್ತು ಮಹಿಳಾ ಸಂವೇದನೆಯುಳ್ಳ ಹಲವಾರು ಕೃತಿಗಳನ್ನು ಅವರು ರಚಿಸಿದ್ದು, ಅವರ ಕೃತಿಗಳಿಗೆ ಹಲವು ಪ್ರಶಸ್ತಿಗಳು ಅರಸಿಕೊಂಡು ಬಂದಿದ್ದು, ವೃತ್ತಿ, ಪ್ರವೃತ್ತಿ, ಬದುಕು, ಕುಟುಂಬ ಎಲ್ಲವನ್ನೂ ಸರಿದೂಗಿಸಿಕೊಂಡು ಇಂದು ಯುವ ತಲೆಮಾರಿನವರಿಗೆ ಇವರು ಪ್ರೇರಣಾದಾಯಕರಾಗಿದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ. ಮೇಡಮ್ ಅವರೇ, ತಮಗೆ ತುಂಬ ಹೃದಯದ ಸ್ವಾಗತ. ತಮಗೂ ಸ್ವಾಗತ. ಆ ಕಾಲಘಟ್ಟದಲ್ಲಿ ಮಹಿಳೆಯರು ಮನೆಯಿಂದ ಹೊರಗೆ ಬರೋದೇ ಕಷ್ಟ ಆಗಿತ್ತು. ಅಂತಹ ಸಂದರ್ಭದಲ್ಲಿ ತಾವು ಉನ್ನತ ಶಿಕ್ಷಣ ಪಡೆದು ಇಷ್ಟೆಲ್ಲ ಸಾಧನೆ ಮಾಡಿದ್ದು ನಮಗೆ ಇವತ್ತು ಸೋಜಿಗನೇ ಅನಿಸುವಂಥದ್ದು. ಹೀಗಾಗಿ ನಿಮ್ಮ ಆ ಬಾಲ್ಯದ ಪರಿಸರ ಹೇಗಿತ್ತು, ಆ ಕಾಲದ ಶಿಕ್ಷಣ ಪದ್ಧತಿ, ಅದ್ರ ಬಗ್ಗೆ ಒಂದಿಷ್ಟು ನೆನ್ಪು ತೆಗೆಯೋದಾದರೆ ಯಾವ ಮಾತಿನಲ್ಲಿ ಅದನ್ನೆಲ್ಲವನ್ನು ನಮಗೆ ಹೇಳ್ತೀರಿ? ಹೆಣ್ಮಕ್ಳಿಗೆ ನಿಜಕ್ಕೂ ಶಿಕ್ಷಣದ ಅವಶ್ಯಕತೆಯೇ ಇಲ್ಲ ಅನ್ನುವಂಥ ಕಾಲ ಅದಾಗಿತ್ತು. ಹೆಣ್ಮಕ್ಳು ಒಂದು ಪ್ರಾಪ್ತ ವಯಸ್ಸಿಗೆ ಬಂದ ಮೇಲೆ ಮದುವೆ ಕೊಟ್ಟರೆ ತಮ್ಮ ಜವಾಬ್ದಾರಿನೇ ಮುಗೀತು ಅನ್ನೋಂಥ ಕಾಲದಲ್ಲಿ ಅಲ್ಲಿ ಬಹಳಷ್ಟು ಜನ ಕಾಲಕ್ರಮೇಣ ಈ ಆಧುನಿಕ ಒಂದು ಏನು ಪರಿವರ್ತನೆ ಬರಲಿಕ್ಕೆ ಹತ್ತು, ಮನೆಗಳಲ್ಲಿ ಮಕ್ಕಳು ಕಲಿಬೇಕು, ತಮ್ಮ ಮನೆತನದ ಉದ್ಯೋಗವನ್ನೇ ಮುಂದುವರಿಸಿದರೆ ಈ ತುಂಬು ಕುಟುಂಬಗಳು ವ್ಯವಸ್ಥಿತವಾಗಿ ಸಾಗಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂಥ ಜನ ಆಗಿನ ದೂರದರ್ಶಿ ವ್ಯಕ್ತಿಗಳ ತಲೆಯಾಗಿ ಬಂದಾಗ, ತಮ್ಮ ಮಕ್ಕಳು ಕಲಿಬೇಕು ಅಂದಾಗ ಗಂಡಸು ಮಕ್ಕಳಾಗಲಿ ಜೊತೆಯಲ್ಲಿ ಆಗಲೇ ಸಾಕಷ್ಟು ಅಲ್ಲಿ ಸರ್ಕಾರಿ ಮಹಿಳಾ ಸ್ಕೂಲ್ಗಳಿತ್ತು, ಪ್ರಾಥಮಿಕ ಶಾಲೆಗಳಿತ್ತು. ಹೀಗಾಗಿ ಹೆಣ್ಮಕ್ಳನ್ನೂ ಪ್ರಾಥಮಿಕ ಶಾಲೆ ಓದಲಿ, ತಮ್ಮ ಹೆಣ್ಮಕ್ಕಳನ್ನು ಪತ್ರ ಬರೆಯೋದ್ರ ಮಟ್ಟಿಗಾದರೂ ಕಲಿಸ್ಬೇಕು ಅಂತ ತಿಳ್ಕೊಂಡು ಅಲ್ಲಿ ಶಾಲೆಗೆ ಕಳಿಸುವಂಥ ಪರಿಸ್ಥಿತಿ ಬಂತು. ನಾವು ಹೋದಾಗಲೇ ಅವಾಗ 7th ಬೋರ್ಡ್ ಎಕ್ಸಾಮು ಬಂತು. ಅಷ್ಟರೊಳಗೆ ವಿದ್ಯಾರ್ಥಿನಿಯರು 4ನೇ ತರಗತಿಗೆ 5ನೇ ತರಗತಿಗೆ ಎಷ್ಟೋ ವಿದ್ಯಾರ್ಥಿನಿಯರು ನನ್ನ ಗೆಳತಿಯರು ಮದುವೆ ಮುಗಿದು ಹೋಗ್ಬಿಡ್ತು. ಯಾವಾಗ ದೊಡ್ಡವರಾಗ್ತಾರೋ ತಕ್ಷಣ ಅದ ಮರುವರ್ಷನೇ ಮದುವೆ ಆಗಲೇ ಫಿಕ್ಸ್ ಆಗಿಬಿಟ್ಟಿರ್ತಿತ್ತು. ಹೀಗಾಗಿ ಬೋರ್ಡ್ ಎಕ್ಸಾಮ್ ಬಂದಾಗ ಕೇವಲ 7 ಜನ ವಿದ್ಯಾರ್ಥಿನಿಯರು ನಾವು ಅಲ್ಲಿದ್ದೀವಿ. ಹೀಗಾಗಿ ಶಿಕ್ಷಣ ಹೆಣ್ಮಕ್ಕಳಿಗೆ ಅನವಶ್ಯಕ ಅನ್ನುವಂಥ ಕಾಲನೇ ಅದಾಗಿತ್ತು. ಆದರೆ ತಿಳಿದವರು ಮಕ್ಕಳು ಓದಲಿ, ಆಸಕ್ತಿ ಇದ್ದವರು ಮುಂದೆ ಹೋದ್ರೆ ಆ ಎಜುಕೇಷನ್ ನಿಂದಿಸಬಾರ್ದು ಅನ್ನೋಂಥ ಹೆತ್ತವರು ಅಲ್ಲಿದ್ದರು. ಈ ಕಾರಣದಿಂದ ಆ ಬೋರ್ಡ್ ಎಕ್ಸಾಮ್ದಲ್ಲಿ 7 ಜನರಲ್ಲಿ ಒಂದು 5 ಜನ ನಾವು ಪಾಸಾದಾಗ ನಮ್ಗೆ ಸ್ಕೂಲಿಗೆ ಹೋಗಲಿಕ್ಕೆ ಯಾರೂ ಬ್ಯಾಡ್ ಅನ್ನಲಿಲ್ಲ. ಮಗಳು ಶಾಣೆಕದಾಳ, ತಮ್ಮ ಗಂಡು ಮಕ್ಕಳನ್ನ ಎಲ್ಲರೂ ಕಲಿಸ್ಬೇಕು ಅಂತ ನಮ್ಮ ತಂದೆಗೆ ಭಾಳ ಇತ್ತು. ನಮ್ಗೆ 9 ಮಂದಿ ನಮ್ಮ ಹೆತ್ತವ್ರಿಗೆ ಮಕ್ಕಳು. ಅದರಲ್ಲಿ 4 ಜನ ಅಣ್ಣಂದಿರು, 3 ಜನ ಅಕ್ಕಂದಿರು, ಒಬ್ಬ ತಮ್ಮ, ನಾನು 8ನೇ ಅವಳು. 4 ಜನ ಅಣ್ಣಂದರಿಗೂ ಓದಿಸ್ಬೇಕು, ಅವರು ಒಂದೊಂದು ವೃತ್ತಿಯನ್ನು ಏನಾದರೂ ಸ್ವತಂತ್ರವಾಗಿ ಮಾಡಬೇಕು ಅನ್ನೋ ನಮ್ಮ ತಂದೆ ಆಸೆ ಭಾಳ ಇತ್ತು. ಆದರೆ ಅವರ್ಯಾರು ತಮ್ಮ ಮನೆ ಉದ್ಯೋಗವನ್ನೇ ಮುಂದುವರ್ಸ್ಕೊಂಡು ಹೋದಾಗ 4ನೇ ಅಣ್ಣ ಮಾತ್ರ ನನ್ನಂತೆ ಆತನು BSc ಮುಗಿಸಿದ. ನಾನು ಹೈಸ್ಕೂಲು ಜೊತೆಯಲ್ಲಿ ಅಲ್ಲಿಯೇ ಕಾಲೇಜು ಇದ್ದಿದ್ದರಿಂದ ಒಬ್ಬಳೇ ಆದರೂ ಚಿಂತಿಲ್ಲ. ಅದ್ರ ಜೊತೆಯಲ್ಲಿ ನಾವು ಕಾಲೇಜ್ ಸೇರಿಸ್ಕೊಂಡಾಗ ಕೇವಲ ಇಬ್ಬರು ಹೆಣ್ಮಕ್ಳಿದ್ದೀವಿ. ಆ ಕಾಲದಲ್ಲಿ ನೀವು BA ಬಾಗಲಕೋಟದಲ್ಲಿ ಮುಗಿಸಿದ್ರಿ, MA ಧಾರವಾಡಕ್ಕೆ ಹೋಗಿ ಅಲ್ಲಿ ಪೂರೈಸ್ಕೊಂಡ್ರಿ. ಇದನ್ನೆಲ್ಲ ಮಾಡಿಕೊಂಡು ನಂತರ ದುರ್ಗಿ ಸರ್ ಅವ್ರನ್ನ ಮದುವೆ ಆದ ನಂತರ ಆ ಕಾಲದ ನಿಮ್ಮ ಆರಂಭದ ದಿನಗಳು ಹೇಗಿದ್ದು, ಮದುವೆ ಆದ ನಂತರ ಗಂಡನ ಮನೆಗೆ ಹೋದ ನಂತರ ಅಲ್ಲಿಯ ಪರಿಸರ ಹೇಗಿತ್ತು, ಅದನ್ನೊಂದಿಷ್ಟು ಹೇಳ್ರಿ ಮೇಡಮ್. ಬೈಲಹೊಂಗಲದ ಹೈಯರ್ ಸೆಕೆಂಡ್ರಿ ಸ್ಕೂಲ್ಸ್ನಲ್ಲಿ ಇನ್ನೂ ರಿಸಲ್ಟ್ ಬಂದಿದ್ದಿಲ್ಲ MAದ್ದು. ಇನ್ನು ರಿಸಲ್ಟ್ ಬರಬೇಕಾದ್ರೆ ತಡ ಆಗಿ ಎಲ್ಲೋ ಕಾಲೇಜಲ್ಲಿ ಹಾಕಿದ್ರೆ ನೌಕರಿಯಾಗ ಸಿಗ್ತೋದ ಇಲ್ಲ ಅನ್ನೋದಕ್ಕಿಂತ ಎಲ್ಲಿ ಬಂದಿದ್ದು ಅಲ್ಲಿ ನಾನು ಅಪ್ಲಿಕೇಶನ್ ಹಾಕಿದೆ. ಅಲ್ಲಿ ಬೈಲಹೊಂಗಲದ ಹೈಸ್ಕೂಲ್ ಹೈಯರ್ ಸೆಕೆಂಡ್ರಿ ಸ್ಕೂಲಲ್ಲಿ ನನಗೆ ಇಂಟ್ರ್ಯೂನ ಆಯಿತು, ಜಾಯಿನ್ನೂ ಆದೆ.
ಒಂದು ತಿಂಗಳ ಪಗಾರ ತೊಗೊಂಡ್ಮೇಲೆ ನನಗೆ ರಿಸಲ್ಟ್ ಬಂತು. ಈ ಸಮಯದಲ್ಲಿ 1 ವರ್ಷವನ್ನು ಹಾಯಾಗಿ ಕಳೆದೆ. ಅಲ್ಲಿ ಎಕನಾಮಿಕ್ಸ್ ಪ್ರೊಫೆಸರಾಗಿ ಏನು ಈಗ ಮದುವೆ ಆದ್ಮೇಲೆ ಅವರು ಎಕನಾಮಿಕ್ಸ್ ಸಬ್ಜೆಕ್ಟ್ MA ಮುಗಿಸಿ ಅಲ್ಲೇ ಬಂದಿದ್ದರು. ಸಹಜವಾಗಿ ಅಲ್ಲಿ ಪರಿಚಯನಾಯಿತು. ಮುಂದೆ ನಮ್ಮ ತಂದೆ ತಾಯಿಗಳ ಒಂದು ಅನುಮತಿ ಪಡೆದು ಮದುವೆನಾದಿವಿ. ಈಗಿನ ಸುವರ್ಣಸೌಧದ ಎದುರಿಗಿನ ಒಂದು ಆ ಕಾಲದಲ್ಲಿ ಕುಗ್ರಾಮ KK ಕೊಪ್ಪ ಅಂತ, ಕಣಿವಿನ ಕೊಪ್ಪ ಅಂತದ ಲಾಂಗ್ ಫಾರ್ಮ್. ನವಿಲು ಈಗಲೂ ನಾವು ಹೋದ್ರೆ ಬ್ಯಾಸಿಗೆ ಒಳಗೆ ನವಿಲು ಅವು ಇವು ಅಲ್ಲೇ ಓಡಾಡ್ತಾ ಇರ್ತಾವೆ. ಆದರೆ ಈ ಟಾಯ್ಲೆಟು ವಿದ್ಯುತ್ತು ಇವೆಲ್ಲ ಇವುಗಳ ಕೊರತೆಯನ್ನು ಕಂಡಾಗ ಇಲ್ಲಿ ದಿನ ಕಳೆದು ಭಾಳ ಕಠಿಣಪ್ಪ, ಹೇಗಿರಬೇಕು ಅನ್ನುವಂಥ ಪರಿಸ್ಥಿತಿ. ಆದಾಗ್ಯೂ ಹೇಗೋ ಸಹಿಸಿಕೊಂಡು ಮುಂದೆ ನನ್ನ ಜೀವನ ಅದು, ಯಾಕಂದರೆ ಅಲ್ಲೇ ನಾವು ಪೂರ್ಣವಾಗಿ ಇರುವಂಥ ಸ್ಥಿತಿ ಏನು ಅಲ್ಲೇ ಇರಲಿಲ್ಲ. ಎಲ್ಲೋ ಒಂದು 4-5 ದಿವಸ ಇದ್ದು ಮುಂದೆ ನಾವು ನೌಕರಿ ಸಿಕ್ಕ ಮೇಲೆ ಇಬ್ಬರು ಬಂದು ಈ ಗುಲ್ಬರ್ಗಾದ VG ಮಹಿಳಾ ಕಾಲೇಜಿನಲ್ಲಿ, ಅದು ಒಂದೇ ಕಾಲೇಜಿನಲ್ಲಿ, ಬೇರೆ ಬೇರೆ ಕಡೆಗೆ ನಮ್ಮ ನೌಕರಿ ಬಂದರೂ ಸಹಿತ ಏನಾಗ್ತಾಯಿತ್ತು, ನೌಕರಿ ಮಾಡೋರು ಬೇರೆ ಬೇರೆ ಊರದಲ್ಲಿಂದ ಸಂಸಾರ ಸುಸೂತ್ರವಾಗಿ ಸಾಗೋದಿಲ್ಲ. ಕುಟುಂಬ ಅನ್ನೋದು ಅಲ್ಲೇ ನಮಗೆ ಅದು ಹೊಂದಾಣಿಕೆ ಆಗಬೇಕಂದ್ರೆ ಇದು ಒಂದು ಸುದೈವ. ಬಹುಶಃ ಶರಣಬಸವೇಶ್ವರ ಆಶೀರ್ವಾದನೂ ಅನ್ಬೋದು. ಅದು ಒಂದೇ ಊರು, ಒಂದೇ ಕಾಲೇಜಿನಲ್ಲಿ ನಮಗೆ ಇಲ್ಲಿ ನೌಕರಿ ಸಿಕ್ಕಿದ್ದರಿಂದ ನಾವು ಈ ಊರಿಗೆ ಬಂದಿವಿ. ಬಹಳಷ್ಟು ಸಲ ಈ ಊರಿನ ಉರಿ ಬಿಸಿಲಿನ ಸಹಿಸುವಾಗಲೆಲ್ಲ ನಮ್ಮೂರು ನೆನಪಾಗ್ತಾಯಿತ್ತು. ಏನು ಬಿಡೋದು ಬಿಟ್ಟು ಬಂದೀವಲ್ಲ, ಯಾವಾಗ ಹೋಗ್ತೇವೆ ಅನ್ಕೋತ ಇಷ್ಟು ವರ್ಷಗಳನ್ನು ನಾವು ಕಳೆದೀವಿ. ಇಲ್ಲಿಯೇ ನಿವಾಸಿಗಳದೀವಿ. ಆದರೆ ನಾವು ಸಂಪೂರ್ಣವಾಗಿ ಕಲಬುರಗಿಯವರೇ, ನಮ್ಮ ಮಕ್ಕಳು ಸಹಿತ ಸಂಪೂರ್ಣವಾಗಿ ಇಲ್ಲಿಯೇ ನಿವಾಸಿಗಳು ಆಗಿದ್ದಾರೆ. ಆ ಕಾಲದಲ್ಲಿ ಸಂಶೋಧನೆ ಮಾಡಬೇಕಾದಾಗ ಮತ್ತು ವಿಷಯ ಸಂಗ್ರಹಣೆ ಮಾಡಬೇಕಾದಾಗ ಮತ್ತು ಬರವಣಿಗೆಯಲ್ಲಿ ಏನೆಲ್ಲ ನೀವು ಆತಂಕವನ್ನು ಮತ್ತು ಸಮಸ್ಯೆಯನ್ನು ಎದುರಿಸಿದ್ರಿ? ಧಾರವಾಡದಲ್ಲಿ ಕಲಿತಂಥ ನನ್ನ ಗುರುಗಳೇ ಡಾಕ್ಟರ್ R.C. ರೆಮೆಟೋ, ಸುಂಕಾಪುರ್ ಅವರು, ಈ ಕುಲಕರ್ಣಿ ಸರು, ಇವರೆಲ್ಲ ಒಂದೊಂದು ಅವಧಿಗೆಲ್ಲ ಬಂದು ಹೋಗ್ತಾಯಿದ್ರು. ನಾವು ಅಲ್ಲಿ ಅಗದಿ ಮಿತ ಸಂಖ್ಯೆಯಲ್ಲಿ ಧಾರವಾಡದಿಂದ ಸರ್ಗಳ ಸಂಪರ್ಕ ನಮ್ಗೆ ಭಾಳ ಹೆಚ್ಚಿತ್ತು. ಹೀಗೆ ಈ ಯೂನಿವರ್ಸಿಟಿಗೆ MS ಸುಂಕಾಪುರ್ ಅವ್ರು ಬಂದು ಮಕ್ಕಳ ಜೋಡಿ ನಮ್ಮ ಜೋಡಿ ಆಗಲೇ ನನಗೆ 2 ಮಕ್ಕಳೂ ಆಗಿದ್ದು 73 ಅವರು ಬಂದು ಚಹಾ ಕುಡಿತಾನೆ ಸಂಡೇ ದಿವಸ ಒಂದು ಸ್ವಲ್ಪ ಹೆಚ್ಚು ಟೈಮ್ ಕಳ್ತಾಯಿದ್ರು. ಮಾತನಾಡ್ತಾ ನನಗೆ PhD ಬಗ್ಗೆ ಮಾಡಬೇಕು ಅನ್ನೋದಾಗಲಿ ಅದು ದೂರದ ಮಾತೇ ಆಗಿತ್ತು. ಏನು ಶಕುಂತಲಾ ಕೂತು ಏನು ಮಾಡ್ತಿದ್ದೆ, ಈಗ ನೀನು PhD ಮಾಡ್ಬೋದಲ್ಲ, ನಾ ಇಲ್ಲೇ ಇರ್ತೀನಿ ಅಂತಂದ್ರು ಅವರು. ಆಧುನಿಕ ಕನ್ನಡದಲ್ಲಿ ಮಹಿಳಾ ಸಾಹಿತ್ಯ ಅಂತ ಟಾಪಿಕ್ನೇ ಪ್ರಿಪೇರ್ ಮಾಡಿ ಇದನ್ನು ಮಾಡಲೇಬೇಕು ಅಂತ ತಿಳ್ಕೊಂಡು ತಕ್ಷಣ ನನ್ನನ್ನು ಕಾರ್ಯಕ್ಕೆ ಹಚ್ಚಿದರು. ಆವಾಗ ಅವರು ಕೊಟ್ಟದ್ದು ಆಧುನಿಕ ಮಹಿಳಾ ಸಾಹಿತ್ಯ ಅಂದಾಗ ಆ ಕಾಲದಲ್ಲಿ ಬರೆದಂಥ ಕತೆ, ಕಾದಂಬರಿ, ಕಾವ್ಯಗಳನ್ನು ಕುರಿತು 3 ಕ್ಷೇತ್ರಗಳಲ್ಲಿ ನಾವು ಮಾಡಬೇಕು. ಒಂದು ಒಟ್ಟಾರೆ ಆದಂಥ ಒಂದು ಸಮಗ್ರ ವಿಷಯ ಅಲ್ಲಿ ಬರ್ತದೆ ಅನ್ನೋಂಥ ಒಂದು ಐಡಿಯಾ ಕೊಟ್ಟರು. ಸರಿ ಅಂತ ತಿಳ್ಕೊಂಡು ನಾನು ಕಾದಂಬರಿ ಸ್ಟಾರ್ಟ್ ಮಾಡಿದೆ. ಫಸ್ಟು MK ಇಂದ್ರ ಅವ್ರದ್ದು ಓದಿ, ತುಂಗಭದ್ರ ಓದಿ ಸರ್ ಮುಂದೆ ಪ್ರಸ್ತುತ ಪಡಿತಾ ಖುಷಿಯಾದರು. ಆಯಿತು, ನೀ ಇದೇ ವಿಷಯದಲ್ಲೇ ಮಾಡಬೇಕು ಅಂತ ನನಗೆ ಪ್ರೋತ್ಸಾಹ ಕೊಟ್ಟರು. ಇನ್ನು ಸಾಹಿತ್ಯ ಅಂದಾಗ ಅಲ್ಲೆಲ್ಲಿ ಬಂದಂಥ ಕತೆ ಅಲ್ಲ, ಅವು ಪ್ರಕಟಿತ ಗ್ರಂಥಗಳಾದರೆ ನಮಗೆ ಆಧಾರ ಸಿಗ್ತವೆ. ಒಂದು ವ್ಯಕ್ತಿಯ ಒಂದು ಪ್ರಕಟಿತ ಗ್ರಂಥ ಇದ್ದರೂ ಅದನ್ನು ನಾನು ಕಲೆಕ್ಟ್ ಮಾಡ್ತಾ, ಆ ಕಲೆಕ್ಷನ್ಗಾಗಿ ನಾನು ಪಟ್ಟಂಥ ಕಷ್ಟ ಬಹಳ. ಯಾಕಂದರೆ ಗುಲ್ಬರ್ಗದಲ್ಲಿ ಆವಾಗ ಯಾವ ಪುಸ್ತಕದ ಇದು ಅಂಗಡಿಗಳು ಇರಲಿಲ್ಲ, ಯಾರೂ ತರಿಸ್ತಾ ಇರಲಿಲ್ಲ. ಪ್ರತಿಯೊಂದು ಅದು ಆರಂಭದ ತಲೆಮಾರಿನವರ ಕೆಲವ್ರನ್ನ ನಾನು ಗುರುತಿಸಬೇಕಾಗಿತ್ತು. ಅವ್ರ ಹೆಸರುಗಳು ನನಗೆ ಗೊತ್ತಿರಲಿಲ್ಲ. ಹೀಗಾಗಿ ಆ ಕಡೆಯ ರಂಶ್ರೀ ಮುಗುಳಿ ಅವರು, ಈ ಕಡೆ ಬೆಟಗೇರಿ ಕೃಷ್ಣ ಶರ್ಮಾ, ಇವರ ಒಬ್ಬ ಪ್ರಮುಖ ಅವರನ್ನು ನಮ್ಮ ಗುರುಗಳಿಂದ ಕೇಳಿಕೊಂಡು ಎಲ್ಲರಿಗೂ ಪತ್ರ ಹಾಕಿ, ನಿಮ್ಮಲ್ಲಿ ಲೇಖಕಿಯರು ಇದ್ದರೆ ಅವ್ರು ಏನೇನು ಬರ್ದಾರೆ ಅವ್ರ ಹೆಸರು ಹೇಳಿದರೆ ನಾನು ಅವರಿಂದ ಮಾಹಿತಿ ಪಡಿತೀನಿ ಅಂತ ಎಲ್ಲ ಕಡೆ ಅವಾಗೆಲ್ಲ ಬರೀ ಕಾಡದಲ್ಲೇ ಉಪಯೋಗಿಸ್ತಾಯಿದ್ರು. ಅಷ್ಟರಲ್ಲಿ ಎಷ್ಟು ಚಂದ ಬರೆದು ಕಳಿಸ್ತಾಯಿದ್ರು. ನಮ್ಮ ಕಡೆಗೆ ಇಂತಿಂಥವ್ರು ಅದಾರ, ಆದರೆ ಅವರು ಕೃತಿಗಳ ಬರೆದದ್ದು ಏನು ಎಂತೂ ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನೀನೇ ನೋಡ್ಕೋಬೇಕು. ಹೀಗೆ ಅವ್ರು ಹೇಳಿದಾಗ ಅಲ್ಲಿ ನನಗೆ ನಂಜನಗೂಡಿನ ತಿರುಮಲಾಂಬ, ಆರ್ ಕಲ್ಯಾಣಮ್ಮ, ಸರಸ್ವತಿ ರಾಜವಾಡೆ, ಹೀಗೆ ಆರಂಭದ ತಲೆಮಾರಿನವರು ಸಾಕಷ್ಟು
ಕಥೆ, ಕಾದಂಬರಿ, ನಾಟಕಗಳನ್ನು ಬರೆದದ್ದು ತಿಳಿದು ಬಂತು. ಇನ್ನು ಈ ಧಾರವಾಡ ಕಡೆ ನೋಡಿದಾಗ ಯಾವ ಅಷ್ಟಾದ ಹೆಸರುಗಳು ಬರೀತಾ ಇದ್ದರು, ಪ್ರಕಟಿತ ಗ್ರಂಥಗಳು ಇರಲಿಲ್ಲ. ಒಂದು ಹೆಸರು ಮಾತ್ರ ಅಲ್ಲಿ ಸಿಕ್ತು, ಶಾಂತಾಬಾಯಿ ಅಲ್ಲಿ ನೀಲ್ಗಾರ್ ಅನ್ನುವಂಥದ್ದು. ಆದರೆ ಅದಕ್ಕಾಗಿ ಭಾಳ ಕಷ್ಟಪಟ್ಟೆ, ಎಷ್ಟು ಸಿಕ್ತು ಅಷ್ಟನ್ನೇ ತಂದೆ. ಇಲ್ಲಿ ಇದಕ್ಕಾಗಿ ನಾನು ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಹೋಗಿ ಲೈಬ್ರರಿ ತಡ್ಕಾಡಬೇಕಾಯ್ತು. ಯಾವ ಒಂದು ಪುಸ್ತಕಗಳು ಅಲ್ಲಿ ಅವೈಲೇಬಲ್ ಇರ್ತಿದ್ದಿಲ್ಲ. ಮಹಿಳೆಯರ ಪುಸ್ತಕಗಳಂದೇ ಅಷ್ಟೇ ಅನ್ನುವಂಥ ಒಂದು ಸ್ಥಿತಿ ಅಲ್ಲಿತ್ತು. ಆಮೇಲೆ ಅವರು ಯಾರು, ಎಲ್ಲಿದ್ದಾರೆ ಅನ್ನೋದು ನನಗೆ ಅವಾಗ ನಂಜನಗೂಡ್ಲಿಂಗ್ ಜೀವಂತ ಇದ್ದು ಅನ್ನೋದು ಗೊತ್ತಿಲ್ಲ. ಕ್ರಮೇಣ ಇತ್ತೀಚೆಗೆ ನಮಗೆ ನಂಜನಗೂಡಿನ ತಿರುಮಲಾಂಬ ಇದ್ಲು ಅನ್ನೋದು ವಿಜಯ ದಬ್ಬೆಯವರು ಅವಳನ್ನು ಹುಡುಕಿ ಮಾಡಿ ತೆಗೆದಾಗ ಸಿಕ್ತು. ಆವಾಗ ಇವರ ಕೃತಿಗಳಿಗಾಗಿ ನಾನು ಆ ಕಾಲದಲ್ಲಿ ಬರುವಂಥ ಎಲ್ಲ ಪತ್ರಿಕೆಗಳು, ಪ್ರಬುದ್ಧ ಕರ್ನಾಟಕ, ಸಾಹಿತ್ಯ ಪರಿಷತ್ತಿನ ಪತ್ರಿಕೆಗಳು, ಅಲ್ಲಿ ಹೋಗಿ ಒಂದು ವಾರದೊಳಗೆ ತನಕ ಇದ್ದು ಅಲ್ಲಿ ಲೈಬ್ರರಿಯಿಂದ ದಿನ ಹಗಲು ರಾತ್ರಿ, ನಂತರ ಮೈಸೂರಿಗೆ ಹೋಗಿ ಎಲ್ಲ ಅಡ್ಡಾಡಿದರೂ ಪುಸ್ತಕಗಳ ಸಂಖ್ಯೆ ಯಾವುದೂ ನಂಗೆ ಸಿಗಲಿಲ್ಲ. ಆದರೆ ಧಾರವಾಡಕ್ಕೆ ಬಂದಾಗ ನನಗೆ ಯಾರು ಪತ್ರ ಬರೆದಿದ್ರು, ಬೆಟಗೇರಿ ಕೃಷ್ಣ ಶರ್ಮರ ಮನೆಗೆ ಹೋದೆ. ಸರ್ ನೀವು ಹಿಂಗೆ ಬರ್ದಿರಿ, ನನಗೆ ಯಾರು ಬೇಕು ಹಿಂಗಂದಾಗ ಅವರು ನನಗೆ ಹೇಳಿದ್ರು, ನೀ ಶಿರಟ್ಟಿಗೆ ಹೋಗು, ಅಲ್ಲಿ ಹೋದ್ರೆ ಅದು ಹಳೆ ಲೈಬ್ರರಿ ಅದ, ನಿನಗೇನಾದರೂ ಸಿಗ್ಬೋದು ಅಂತ. ನಿಜಕ್ಕೂ ಅಲ್ಲಿ ಹೋದ್ರೆ ಇಷ್ಟು ಆಶ್ಚರ್ಯಕ್ಕಾದಿತ್ತು ನನಗೆ. ತಿರುಮಲಾಂಬನ ಕೃತಿಗಳು, ಆರ್ ಕಲ್ಯಾಣಮ್ಮನ ಕೃತಿಗಳು, ಅಲ್ಲಿ ನಾಟಕ, ಸಣ್ಣ ಸಣ್ಣ ಪುಸ್ತಕಗಳು ಅವೆಲ್ಲವೂ ಸಿಕ್ಕಾಗ ನನಗೆ ಆಶ್ಚರ್ಯ ಆಯಿತು. ಒಂದು ದಿವಸ ಕೂತು ಓದಿ ಬರೆಯುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ ಅಲ್ಲಿ ನನಗೊಬ್ಬ ಗುರುತಿನವರಿಂದನೇ ಹೋಗಿದ್ದೆ. ಅಲ್ಲಿ ಒಂದು ಥಿಂಕರ್ಸ್ ಫೋರಮ್ ಅಂತಿತ್ತು. ಅವರೆಲ್ಲ ನಾ ಇಲ್ಲಿಂದ ಬಂದಿದ್ದೇನೆ ಅಂತ ತಿಳ್ಕೊಂಡು ತಾವೆಲ್ಲ ಬಂದು ನಾನು ಭೇಟಿಯಾಗಿ ನೀವು ಯಾವ ಕಾರಣಕ್ಕೆ ಬಂದಿರಿ ಅಂತ ಕೇಳಿದ್ರು. ಹಿಂಗೆ ನಾ ಇಂಥ ಕೆಲಸ ಕೈಕೊಂಡೇನೆ. ಆಯಿತು, ರಾತ್ರಿ ನಮ್ಮ ಜೊತೇಲಿ ನೀವು ಮಾತಾಡಬೇಕು, ನೀವು ನಮ್ಮ ಗೆಸ್ಟು ಅಂತ ಹೇಳಿದ್ರು. ಅವರಿಗೆ ನಾ ಬಂದ ವಿಷಯ, ನಾ ಈಗಾಗಲೇ ಮಾಡಿದಂಥ ಸಾಹಿತ್ಯ ಕಾರ್ಯ ಇವೆಲ್ಲ ಹೇಳಿದಾಗ, ನಮ್ಮ ಲೈಬ್ರರಿ ಒಳಗೆ ಎಷ್ಟು ಪುಸ್ತಕ ನೀವು ಅಷ್ಟು ಒಯ್ದು ಎಷ್ಟು ದಿವಸ ಬೇಕೋ ನೀವು ಇಟ್ಕೋಬೋದು ಅಂತ. ನಿಮ್ಮಂಥವ್ರಿಂದ ಸಾರ್ಥಕ ಆಗಲಿ, ಒಂದು ಕೆಲಸ ಆಗಲಿ ಅಂತ ತಿಳ್ಕೊಂಡು ಅವರು ಹಾರೈಸಿದರು. ಅಲ್ಲಿಂದ ಪುಸ್ತಕ ತಂದು ಅಂದ್ರೆ ಎಲ್ಲಿ ಹುಟ್ಟಿ ಎಲ್ಲಿ ಬರ್ದಾರ ಅವರು ಆ ಪ್ರದೇಶದಲ್ಲಿ ಆ ಪುಸ್ತಕಗಳು ಇರಲಿಲ್ಲ. ನಂತರ ಬಂದಂಥ ಹೊಸ ಆಧುನಿಕ ಕಾಲದ ಕಾದಂಬರಿಕಾರ್ತಿಯರ ಪುಸ್ತಕಗಳಂತೂ ಎಲ್ಲ ಇದರಲ್ಲಿ ಪುಸ್ತಕದಲ್ಲಿ ಸಿಗ್ತಾಯಿದ್ದು. ಯಾರು ತ್ರಿವೇಣಿ, ವಾಣಿ, MK ಇಂದಿರಾ, ಆರ್ಯಾಂಬ ಪಟ್ಟಾಭಿ, ಸರೋಜ, ಭಾಳಷ್ಟು ಜನರ ಪುಸ್ತಕಗಳನ್ನು ನಾ ಇಡಿಯಾಗಿ ಅಲ್ಲೇ ಖರೀದಿ ಮಾಡಿದೆ. ಆ ಮಾತು ಬೇರೆ. ಇಲ್ಲಿ ಧಾರವಾಡದಲ್ಲಿ ನಮ್ಮ ಮಾಳ್ವಾಡವರು, ಶಾಂತಾದೇ ಇವರು, ಕಣ್ವಿಯವರು, ಇವರು ಎಲ್ಲ ಕೃತಿಗಳು ಈ ಕಡೆ ನನಗೆ ಸರಿಯಾಗಿ ಸಿಕ್ಕು. ಮುಂದೆ 1 ತಿಂಗಳ ಧಾರವಾಡ ಯೂನಿವರ್ಸಿಟಿಗೆ ಹೋಗಿ ಎಲ್ಲ ಪತ್ರಿಕೆಗಳಲ್ಲಿ ಯಾವ ಸಿಗ್ತಾವೆ ಎಲ್ಲದರಲ್ಲಿ ಯಾವ ಮಹಿಳೆಯರು, ಬೆಳಗಾವಿ ಈಕೆ ಸುನಂದ ಬೆಳಗಾವ್ಕರ್, ಶ್ಯಾಮಲಾದೇವಿ ಬೆಳಗಾವ್ಕರ್, ಇಂಥವ್ರ ಕಥೆಗಳೆಲ್ಲ ಎಲ್ಲೆಲ್ಲಿ ಬಂದಾವ ಅನ್ನೋದನ್ನು ಪತ್ರಿಕೆಗಳ ಮೂಲಕ ಅವನು ತಗೊಂಡು ಸಂಗ್ರಹ ಮಾಡಿದೆ. ಅಷ್ಟೇ ಅಲ್ಲ, ಈ ಶಾಂತಾಬಾಯಿ ನೀಲ್ಗಾರನು ನಿಜಕ್ಕೂ ಬರ್ದಾಳೋ ಇಲ್ವೋ, ಅದು ಬೆಟಗೇರಿ ಕೃಷ್ಣ ಶರ್ಮರಂತವ್ರು ಹೇಳ್ಯಾರಂದಾಗ ನಾನು ಕನ್ನಡ ವಿದ್ಯಾವರ್ತಕ ಸಂಘದ ಎಲ್ಲ ಪುಸ್ತಕ ತೆಗೆಸಿದಾಗ ಆ ಪುಸ್ತಕ ಸಿಗಲಿಲ್ಲ. ಆದರೆ ಅವರ ಪ್ರಕಟಣೆಗಳ ಒಂದು ಹಿಂಭಾಗದಲ್ಲಿ ಆ ಸಂತೂಬಾಯಿ ನೀಲ್ಗಾರ್ ಅನ್ನೋ ಹೆಸರು ಅದು ಸಿಕ್ತು ನನಗೆ. ಅಂದ್ರೆ ಒಂದು ಕೃತಿ ಬರೆದಿದ್ದಾಳೆ ಅನ್ನುವಂಥ ಒಂದು ವಿಷಯ ಸಿಕ್ಕಾಗ ಅದರ ಕಥೆಯನ್ನು ಬೆಟಗೇರಿ ಕೃಷ್ಣ ಶರ್ಮರೇ ನಾನು ಓದಿದ್ದೀನಿ. ಆಕೆ ಹೈಸ್ಕೂಲಲ್ಲಿ ಏನೋ ಟೀಚರು, B.Ed ಆಗಿದ್ಲು ಅಥವಾ ಹೈಸ್ಕೂಲ್ ಏನೋ ಇದ್ಲು. ಹೀಗೆ ನಾವು ಮೀಟಿಂಗ್ದಾಗ ಭೇಟಿ ಆಗ್ತಿದ್ದೀವಿ. ಅವ್ರ ವಿಷಯ ಹೇಳಿ ಆ ಕತೆ ಹೀಗಿದೆ ಅನ್ನೋದನ್ನು ಒಂದು ಸಾರ ಹೇಳಿದರು. ಅದ್ರ ಮೇಲೆ ವಿಮರ್ಶೆ ಬರೆದು ಫಸ್ಟ್ ಆಕೆನೇ ಅವಳ ಇದರ ಪ್ರಕಾರ ಅದನ್ನು ವಿಮರ್ಶೆ ಬರೆದು ನಂತರ ಈ ಆರಂಭದ ತಲೆಮಾರಿನ ಉಳಿದವ್ರನ್ನೆಲ್ಲ ಕಾಯ್ಕೊಂಡೆ. ಇದು ಒಂದು PhDಗೆ ನಿಜಕ್ಕೂ ಅನ್ನಿಸ್ತು ನನಗೆ. ಮನೆ ಬಿಟ್ಟು ಮಕ್ಕಳನ್ನ ಬಿಟ್ಟು ಒಂದು ಆಳುಗಳ ಮುಖಾಂತರ ನಮ್ಮ ಮನೆಯವರು 2 ತಿಂಗಳು ನಡೆಸ್ಕೊಂಡು ಹೋದರು. ಈಗಿನ PhDಗೂ ಆಗ ಸಬ್ಜೆಕ್ಟ್ ನಾವು ಸರ್ ಕೇಳಿದ್ರೆ ಒಂದು ಸರಳ ಅಂತ ಕೊಡ್ರಿ ಅಂದ್ರೆ ಸರಳ ತೊಗೊಂಡು ಏನು ಮಾಡ್ತಿದ್ವಿ. PhD ಅಂದರೆ ನಾವು ಏನಾದರೂ ಶೋಧ ಮಾಡಬೇಕು, ಕ್ಷೇತ್ರ ಕಾರ್ಯ ಭಾಳ ಮುಖ್ಯ ಅಂತಿದ್ರು ಅವರು. ಆಗಿನ ಗುರುಗಳು ಕ್ಷೇತ್ರ ಕಾರ್ಯ ಮಾಡಲಾರ್ದೆ ಅದರ ಅನುಭವ ನಿಮಗೆ ಹೆಂಗೆ ಬರ್ತದೆ, ಅವ್ರನ್ನೆಲ್ಲ ಹುಡುಕಾಡಬೇಕು, ವೈಯಕ್ತಿಕವಾಗಿ ಭೇಟಿ ಆಗಬೇಕು ಸಿಕ್ಕರೆ.
ಇವೆಲ್ಲ ಕೆಲಸಗಳನ್ನು ಮಾಡಿ ಅದನ್ನು ತಂದು ಬರೆದು ಪ್ರತಿ ತಿಂಗಳು ಅವನ ಸಿನಾಪ್ಸಿಸ್ ಬರೆದು ಕೊಡೋದು. ನಮ್ಮ ಅಧ್ಯಯನ ಎಷ್ಟಾಗಿದೆ, ಇದು ನೌಕರಿಗಿಂತಲೂ ಬಹಳ ಕಠಿಣವಾದಂಥ ಪರಿಶ್ರಮ, ಮನೆ ಜವಾಬ್ದಾರಿ, ಮಕ್ಕಳ ಶಿಕ್ಷಣ, ಇವೆಲ್ಲದರ ಮಧ್ಯೆ ಸತತವಾಗಿ 4-5 ವರ್ಷದ ಒಂದು ಕ್ಷೇತ್ರ ಕಾರ್ಯ ಬರವಣಿಗೆ ಮಾಡಿ ಮುಗಿಸಿದೆ. ಕಲಬುರಗಿಯ ಪ್ರಥಮ ಏನು ಮಹಿಳಾ PhD ಮಾಡೋದು, ಮಹಿಳಾ PhD, ಅದು ಮೊದಲೇ ಕಾನ್ವೊಕೇಶನ್ಗೆ ನಾನು ಆ ಕೃತಿ ಸಬ್ಮಿಟ್ ಮಾಡುವಂಥ ಸುಯೋಗ ಬಂದು ಒದಗಿತು. ಅದರ ಶ್ರೇಯಸ್ಸೆಲ್ಲ ನಿಜಕ್ಕೂ ನಮ್ಮ ಗುರುಗಳಿಗೆ ಡಾಕ್ಟರ್ ಬಿಂಬಿ ಹೆಂಡಿಯವರಿಗೆ ಸಲ್ಲಬೇಕು. ಯಾಕಂದ್ರೆ ಸ್ವಲ್ಪ ತಡ ಆದರೂ ಬಿಡ್ತಿದ್ದಿಲ್ಲ ಅವರು. ನನಗೆ ತಂದೆ ಸಮಾನವಾಗಿದ್ದರು. ಅಷ್ಟೇ ಅಲ್ಲ, ಅವ್ರು ಯಾರು ಮುಂದೆ ಪರಿಚಯ ಮಾಡಿದ್ರು ನನ್ನ ದೊಡ್ಡ ಮಗಳು ಅಂತಲೇ ಹೇಳ್ತಾಯಿದ್ರು. ಹೀಗಾಗಿ ನೀ ಸಬ್ಮಿಟ್ ಮಾಡಲಿಲ್ಲ ಅಂದ್ರೆ ಮತ್ತೆ ಧಾರವಾಡ ಯೂನಿವರ್ಸಿಟಿ ಸಬ್ಮಿಟ್ ಮಾಡಬೇಕಾಗ್ತದೆ, ನೀವು ಈ ವರ್ಷ ಏನೇ ತ್ರಾಸಾದರೂ ಮಾಡಲೇಬೇಕು ಅಂತೇಳ್ಕೊಂಡು ಸ್ವಲ್ಪ ಒಂದು ತಿಂಗಳಾಗ 2 ದಿವಸ ತಡ ಆದರೂ ಸೀದಾ ಮನೆಗೆ ಬರ್ತಿದ್ರು ಅವರು. ಬಂದು ಕೂತು ಇದು ಮುಗಿಸ್ಬೇಕು ಅಂತ ತಿಳ್ಕೊಂಡು ನನಗೆ ಸಮಾಧಾನ ಹೇಳಿ ಅವರು ಹೋಗ್ತಾಯಿದ್ರು. ಈ ಒಂದು ಸಂಬಂಧದಾಗಿ ನನಗೆ PhD ಅಂದ್ರೆ ಏನು ಅನ್ನೋದು ಈಗ ಅನ್ನಿಸ್ತಾ ಇದೆ. ಈಗಿನವ್ರು ಮಾಡೋದಕ್ಕೂ ಆ ಕಾಲದ ಕ್ಷೇತ್ರಕಾರ ಇಲ್ಲದೆ ಎಲ್ಲ ವಸ್ತು ಎಲ್ಲ ಇಲ್ಲೇ ಸಿಗ್ತದೆ. ಅದು ಶೋಧ ಅನ್ನೋದಕ್ಕಿಂತಲೂ ನಾವು ನಮ್ಮನ್ನೇ ಅಲ್ಲಿ ಬಳಸ್ಕೊಳ್ಳುವಂಥ ಒಂದು ಸುಲಭದ ವಿಷಯ ಕೊಡ್ತಾ ಇರಲಿಲ್ಲ. ನನ್ನ ಕಾರ್ಯ ಅವತ್ತು ಮಾಡಿದ್ದು ಬಹಳ ಸಾರ್ಥಕ. ಇನ್ನೂ PhD ಪ್ರಿಂಟೇ ಎಷ್ಟೋ ವರ್ಷಕ್ಕಾಯ್ತು. 82ದಲ್ಲಿ ನಾ ಮಾಡಿಕೊಂಡೆ ಅದನ್ನು. PhD ಅವಾರ್ಡ್ ಆಯಿತು. ನಾ ಮುಂದೆ 92-93 ಪುಸ್ತಕ ಪ್ರಕಟಣೆ ತಂದೆ. ಇನ್ನೂ ಸಬ್ಮಿಟ್ ಮಾಡಿದ್ದಿಲ್ಲ. ಅಷ್ಟರೊಳಗನೆ ಎಷ್ಟೋ ಜನ ಆ ಪುಸ್ತಕ ಬಂದು ಓದಿ ಧಾರವಾಡದವರು, ನಾ MK ಇಂದ್ರನ ಬಗ್ಗೆ ಮಾಡಾಕ್ತೇನೆ, ನಿಮ್ಮ PhD ಕೃತಿ ಬೇಕು ನಮಗೆ ಜನ ಆಗಲೇ ಶುರು ಮಾಡಿಬಿಟ್ಟಿದ್ರು. ಅದರ ಬಹಳಷ್ಟು ಕಡೆಗೆ ಅದು ಅಪ್ರಕಟಿತ ಅಂತ ತಿಳ್ಕೊಂಡು ಬಹಳಷ್ಟು ಕಡೆಗೆ ಅದನ್ನು ಬಳಸಿದ್ದು. ಒಂದು ರೀತಿಯ ಮುಗಿದ ಮೇಲೆ ಹೇಳ್ತೀವಲ್ಲ, ಸಾಗರದಷ್ಟು ಶ್ರಮಕ್ಕೆ ಅನ್ರಿ ದುಃಖ ಅನ್ನೋಕ್ಕಿಂತಲೂ ಸಾಗರದಷ್ಟು ಶ್ರಮಕ್ಕೆ ಸಾಸಿವೆಷ್ಟು ಸುಖ ಅನ್ನೋದು, ಅದು ಒಂದು ಕ್ಷಣಿಕಾದ್ರೂ ಆ ಎಲ್ಲ ಪರಿಶ್ರಮವನ್ನು ಮರೆಸ್ತು. ಈಗಲೂ ಅದು ಒಂದು ರೀತಿಯ ಶ್ರಮ ತಗೊಂಡ್ರೆ ಮನುಷ್ಯಗೆ ಮುಂದಿನ ನನ್ನ ಪುಸ್ತಕಗಳಿಗೆ ಅದೊಂದು ಮಹತ್ತರವಾದಂಥ ಕೆಲಸ. ಏನೇ ಪುಸ್ತಕ ಬರೆದ್ರೂ ನಾ ಹೇಗೆ ಬರಿಬೇಕು ಅನ್ನೋದು ಕಲಿಸಿಕೊಟ್ಟದ್ದೇ ನನಗೆ PhD. ನಿಮ್ಮ ಬರವಣಿಗೆಯನ್ನು ಸಂಶೋಧನಾ ಬರವಣಿಗೆ ಮೂಲಕನೇ ಶುರು ಮಾಡಿದ್ದು, ಅಥವಾ ಅದಕ್ಕಿಂತ ಮೊದಲು ನಿಮ್ಮದೊಂದು ನಾಟಕದ ಕೃತಿ ಬಂತು ಅಂತ ನಾನು ಗಮನಿಸಿದ್ದಾಗಿದೆ. ಹೀಗಾಗಿ ನಿಮ್ಮ ಮೊದಲ ಬರವಣಿಗೆ ಯಾವುದು, ಆ ಬರವಣಿಗೆಗೆ ಪ್ರೇರಣೆ ಏನು, ಒಂದು ಸ್ವಲ್ಪ ನಿಮ್ಮ ಬರವಣಿಗೆ ಹಿನ್ನೆಲೆ ಬಗ್ಗೆ ಹೇಳ್ತೀರಾ ಮೇಡಮ್? ಬರವಣಿಗೆ ಅಂದಾಗ ನಿಜಕ್ಕೂ ನಾನು ವಿದ್ಯಾರ್ಥಿ ಜೀವನದಲ್ಲಿ ಏನನ್ನೂ ಬರೀಲಿಲ್ಲ. ಆದರೆ ಯಾವಾಗ ನಾನು ಕನ್ನಡ ಉಪನ್ಯಾಸಕಿಯಾಗಿ ಶ್ರೀಮತಿ ವೀರಮ್ಮ ಗಂಗಶ್ರೀ ಮಹಿಳಾ ಕಾಲೇಜಿಗೆ ಸೇರಿಕೊಂಡು, ಇಲ್ಲಿ ಆಗಾಗ ಎಲ್ಲರೂ ಭಾಷಣಕ್ಕೆ ಒಬ್ಬರು ಕನ್ನಡ ಪ್ರಾಧ್ಯಾಪಕರದಾರಂದ್ರೆ ಅವ್ರಿಗೆ ಭಾಷಣ ಬರಲೇಬೇಕು ಅನ್ನುವಂಥ ತಲೆಯಾಗಿತ್ತಾಗ ಜನರಿಗೆ. ಹೀಗಾಗಿ ಭಾಷಣಕ್ಕೆ ಕರೆಯೋದು ಅಷ್ಟೇ ಅಲ್ಲ, ಆವಾಗ ಒಂದು ಶೈಕ್ಷಣಿಕ ಜೀವನ ವಿಕಾಸ ಅನ್ನುವಂಥ ಶೈಕ್ಷಣಿಕ ಮಾಸಪತ್ರಿಕೆ ಇಲ್ಲಿಂದ ಹೊರಡ್ತಾ ಇತ್ತು. ಅವರು ಆಗಾಗ ಬಂದು ಆ ಶೈಕ್ಷಣಿಕ ಮಾಸಪತ್ರಿಕೆಗಳಿಗೆ ಲೇಖನಗಳನ್ನು ಕೊಡಬೇಕು ಅಂತ ತಿಳ್ಕೊಂಡು ಕೇಳ್ಕೊತಾ ಇದ್ದರು. ಆ ಒಂದು ಇದರಿಂದ ನಾನು ಅಲ್ಲಿ ಲೇಖನಿ ಹಿಡಿಬೇಕಾಯಿತು. ಅದಕ್ಕೆ ಪೂರ್ವದಲ್ಲೇ ನನಗೆ ನಾಟಕ ಬರೆಯುವಂಥ ಮೊದಲಿನಿಂದಲೂ ನಾಟಕ ಆಡುವಂಥದ್ದಿತ್ತು. ಆದರೆ ಎಲ್ಲಿಯೂ ನಾನು ನಾಟಕ ಆಡಲಿಕ್ಕೆ ನಮ್ಮ ಸಂಪ್ರದಾಯಸ್ಥ ಮನೆಯಲ್ಲಿ ಅವಕಾಶ ಸಿಗಲಿಲ್ಲ. ಆದರೆ ಇಲ್ಲೇ ಮಹಿಳಾ ಕಾಲೇಜಿಗೆ ಬಂದದ್ದರಿಂದ ಆ್ಯನ್ಯುವಲ್ ಗ್ಯಾದರಿಂಗ್ ಬಂದಾಗಲೆಲ್ಲ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡಿಸೋದು ಕನ್ನಡ ಪ್ರಾಧ್ಯಾಪಕರ ಆಯಾ ವಿಷಯಗಳ ಪ್ರಾಧ್ಯಾಪಕರದಿತ್ತು. ಆ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಈಗಿನಂಗ ರಂಗ ಇದರ ವ್ಯವಸ್ಥೆ ಇರಲಿಲ್ಲ, ಮೈಕ್ಗಳಿರಲಿಲ್ಲ. ಅದರಲ್ಲಿಯೂ ಸ್ಟೇಜ್ ಮೈಕ್ ಅಂತೂ ದೂರದ ಮಾತೇ ಆಗಿತ್ತು. ಆದರೆ ನಾನೇ ಯಾಕೆ ಬರೀಬಾರ್ದು, ಆ ವಿದ್ಯಾರ್ಥಿಗಳ ಒತ್ತಾಯದಿಂದ ನಾನು ನಾಟಕಗಳ ಬರವಣಿಗೆಗೆ ತೊಡಗಿದೆ. ಆಗ ನಾನು ಮಗ್ಗುಲ ಮನೆ ಅತಿಥಿ ಅನ್ನುವಂಥ ಒಂದು ನಾಟಕ ಮಾಡಿಸಿದೆ. ಅದು ಅತ್ಯಂತ ಹಾಸ್ಯ ಪ್ರಧಾನವಾದಂಥ ನಾಟಕ ಆಗಿತ್ತು. ಎಲ್ಲರ ಮನೆಯಲ್ಲಿಯೂ ತವ್ರ ಮನೆಯವ್ರು ಬಂದ್ರೆ ಹೇಗೆ ಹೆಣ್ಮಕ್ಳು ಅಲರ್ಟ್ ಆಗ್ತಾರೆ, ಓಡಾಡಿ ಅಡುಗೆ ಮಾಡ್ತಾರೆ, ಅದೇ ಗಂಡನ ಮನೆಯವ್ರು ಬಂದ್ರೆ ಹೇಗೆ. ಇನ್ನು ಮಗ್ಗುಲ ಮನೆ ಅಂದ್ರೆ ಆವಾಗ
ನಾವು ಗೌರ್ಮೆಂಟ್ ಹೌಸಿಂಗ್ ಬೋರ್ಡ್ ಕಾಲೋನಿದಾಗಿದ್ದೀವಿ, ಇದ್ರೊಳಗೆ ಕೋರ್ಟಿಂದ. ಯಾವ ಮನೆಗೂ ಕಾಂಪೌಂಡ್ಗಳು ಇರಲಿಲ್ಲ. ಯಾರೇ ಬಂದರೂ ಎಲ್ಲರ ಮನೆಗೂ ಒಂದೇ ಅಂತ ಕಾಣಿಸ್ತಾಯಿತ್ತು. ಒಬ್ಬ ಗೆಸ್ಟ್ ಬಂದು ನಾವಿಲ್ಲದ ಸಮಯದಲ್ಲಿ ನಮ್ಮ ಮನೆಗೆ ಬ್ಯಾಗ್ ಇಟ್ಟು ಹೋಗಿರ್ತಾರೆ. ನಮ್ಮ ಸರ್ವಂಟು ಬಂದ ಕೂಡಲೇ ಇಂಥವ್ರು ಬಂದ್ರು ಇಂಥವ್ರು ಹೇಳಿದಾಗ ಬಹುಶಃ ನಮ್ಮ ಅಣ್ಣನೇ ಬಂದಿರಬೇಕು ಅಂತ ತಿಳ್ಕೊಂಡು ನಾವು ಓಡಾಡಿ ಅಡುಗೆ ಮಾಡ್ತಿರ್ತೀನಿ. ನಮ್ಮ ಮನೆ ಆಮೇಲೆ ಒಂದು ಪತ್ರ ಸಿಗ್ತದೆ, ನಮ್ಮ ಮನೆಯವರೇ ಇಲ್ಲ ನಮ್ಮ ಅಣ್ಣ ಬಂದಾನ. ಆದರೆ ಯಾರೂ ಆಗಿರಲಿಲ್ಲ. ಅವ್ರು ನಮ್ಮ ನೋಡಿ ನೀವಾ ಇಲ್ಲರಿ ಸರ್ ನಾನೇ ಅದು ಮಗ್ಗಲು ಮನೆ ಅದ ರೀ ಹೌದು ರೀ ಕಾಂಪೌಂಡ್ ಇಲ್ಲ ನನಗೆ ಗೊತ್ತಾಗಲಿಲ್ಲ. ಹೀಗೆ ಒಂದು ಹಾಸ್ಯ ಪ್ರಧಾನವಾದಂಥ ನಾಟಕ ಅದಾಗಿತ್ತು. ಅದೇ ರೀತಿಯಾಗಿ ನಾನು ಒಂದು ಪೌರಾಣಿಕ ನಿರ್ಗಮನ ಅಂತ ತಿಳ್ಕೊಂಡು ಬರೆದೆ. ಅದರ ಜೊತೆಯಲ್ಲಿ ತಲೆ ಬಡದ ಮೇಲೆ ಬುದ್ಧಿ ಬರ್ತದ ಅಂತ ತಿಳ್ಕೊಂಡು ಈ ಜನಪದ ಗ್ರಾಮೀಣ ಭಾಷೆಯಲ್ಲಿಯೇ ಹೇಗೆ ಮನೆಯಲ್ಲಿ ಬೇಜವಾಬ್ದಾರಿ ಇದ್ದಂಥ ಯಜಮಾನಿದ್ದರೆ ಆ ಮನೆಯ ಪರಿಸ್ಥಿತಿ, ಮಕ್ಕಳು ತಂದೆಯನ್ನೇ ದೂರೀಕರಿಸುವಂಥ ಒಂದು ಪರಿಸ್ಥಿತಿ ಆ ಗ್ರಾಮೀಣ ಭಾಷೆಯಲ್ಲೇ ಅದನ್ನು ಬರೆದೆ. ಮೇಡಮ್, ಈಗ ನೀವು ನಿವೃತ್ತಿಯ ನಂತರ ಸ್ವಲ್ಪ ಜಾನಪದ ಕ್ಷೇತ್ರದ ಕಡೆ ಒಲವನ್ನು ತೋರಿಸಿರಿ, ಜೊತೆಯಲ್ಲಿ ವಚನ ಸಾಹಿತ್ಯ ಕೂಡ. ಆದರೆ ಜಾನಪದ ಕ್ಷೇತ್ರದಲ್ಲಿ ನೀವು ಬರೆದಂಥ ಮೊದಲನೇ ಕೃತಿ ಸೀಗಿ ಗೌರಿ ಅಂತ. ಇದು ಸೀಗಿ ಗೌರಿ ಅನ್ನುವಂತಹ ಒಂದು ಆಚರಣೆ ಉತ್ತರ ಕರ್ನಾಟಕದ್ದು. ಇದು ಬಹಳ ಜನರಿಗೆ ಇದು ಪರಿಚಯ ಇಲ್ಲ. ಸೀಗಿ ಗೌರಿ ಅಂದರೆ ಏನು, ಯಾವ ಸಂದರ್ಭದಲ್ಲಿ ಇದನ್ನು ಅಂದರೆ ಈ ಹಬ್ಬವನ್ನು ಮಾಡುವಂಥದ್ದು, ಒಂದು ಸ್ವಲ್ಪ ಆ ಹಾಡನ್ನು ಅದರ ಹಿಂದಿನ ಮಹತ್ವವನ್ನು ಒಂದಿಷ್ಟು ಪರಿಚಯ ಮಾಡಿಕೊಡ್ತೀರಾ ಮೇಡಮ್? ಇಲ್ಲಿ ಸೀಗಿ ಗೌರಿ ಅನ್ನೋದು ಇವೆರಡು ಹೆಸರಿನ ಹುಣ್ಣಿಮೆಗಳು ಹೌದು. ಆ ಹೆಸರಿನಲ್ಲಿ ನಡೆಯುತ್ತಿರುವಂಥ ಒಂದು ಹೆಣ್ಣು ಮಕ್ಕಳ ಸಂಭ್ರಮದ ಆಚರಣೆಗಳು ಹೌದು. ಹಾಗಾದರೆ ಸೀಗಿ ಗೌರಿ ಅಂದರೆ ಏನು ಅನ್ನುವಂಥ ಪ್ರಶ್ನೆ ಬಹಳಷ್ಟು ಜನರಿಗೆ ಕಾಡ್ತಾ ಇದೆ. ಅವು ಏನೂ ಇಲ್ಲ. ಆ ಹೆಸರುಗಳನ್ನು ನಾವು ನೋಡ್ತಾ ಇರುವಾಗ ಗೌರಿ ಅನ್ನೋದಕ್ಕೆ ನಾನಾ ಹೆಸರುಗಳು ಬರ್ತಾವೆ. ಇದು ಒಟ್ಟಾರೆ ಒಂದು ರೀತಿಯ ಭೂಮಿ ಪೂಜೆ. ಇವರಿಬ್ಬರೂ ಶಕ್ತಿಯರೇ. ಒಂದು ಗೌರಿ ಅನ್ನೋದು ಶಕ್ತಿಯ ಒಂದು ರೂಪ, ನಾನಾ ಪಾರ್ವತಿ, ಹೀಗೆ ಕಾಳೆ, ದುರ್ಗೆ, ಈ ಶಕ್ತಿಯ ಒಂದು ಅವತಾರ ಗೌರಿನೇ ಆಗಿದ್ದರು. ಇಲ್ಲಿ ಜನಪದರಲ್ಲಿ ಗೌರಿ ಅಂದಾಗ ಗೌರವರ್ಣದವಳು, ಶಾಂತ ಸ್ವಭಾವದವಳು, ಇಂಥ ಗೌರಿಯ ಹೆಸರನ್ನು ಇಟ್ಕೊಂಡು, ಇನ್ನು ಸೀಗಿ ಅವಳಕ್ಕಿಂತ ಎಳೆಯವಳು, ಇವಳನ್ನು ಒಂದು ಅವಳ ಆಕಾರ, ಇದನ್ನೆಲ್ಲ ಪೂಜೆ, ಒಟ್ಟಾರೆ ಇದು ಭೂಮಿಯ ಪೂಜೆ. ಇದರ ಆಕಾರ ಸೀಗಿ ಅಂದಾಗ ಇಲ್ಲಿ ನಾ ಪುಸ್ತಕದಲ್ಲಿ ಕೆಲವು ತಂದಿದ್ದೇನೆ. ನಾವಲ್ಲೇ ಮಣ್ಣಿನ ಆಕಾರ ಕುಂಬಾರನ ಮನೆಗೆ ಹೋಗಿ 9ನೇ ದಿವಸ ನವಮಿ ದಿವಸ ಅಲ್ಲಿ ತಾಟ್ನ್ಯಾಗ ಅದು ಹೆಣ್ಮಕ್ಕಳು, ಚಿಕ್ಕ ಚಿಕ್ಕ ಹೆಣ್ಮಕ್ಕಳು ಅದನ್ನು ತಾಟ್ನ್ಯಾಗ ಒಂದಿಷ್ಟು ಜೋಳ ತೊಗೊಂಡು ಕುಂಬಾರನ ಮನೆಗೆ ಹೋಗಿ ಹಾಕಿ ಆತ ತೊಗರಿ ಹಿಡಿದು ಈಗ ಒಂದು ಆಕಾರ ಇರ್ತದೆ, ಗಂಟಿ ಹಂಗೆ ಹಿಂಗೆ ಬಂದು ಮ್ಯಾಲೆ ಚೂಪ್ ಆಗ್ತದೆ. ಪ್ರತಿ ಮಂಗಳವಾರ ಅದು ಇದು ಮಾಡೋದು, ಅದು ಗುಳ್ಳ ಒಂದಾಯಿತು. ಇದನ್ನು ಅವ ಮಾಡಿಕೊಡ್ತಾನೆ. ಅದು ಮಾಡಿಕೊಂಡ ಮೇಲೆ ಇನ್ನು ಎತ್ತರ ಇರುವಂಥದ್ದನ್ನು ಅಲ್ಲಿ ಒಂದದ ತೋರಿಸಿದ್ದಾರೆ ನೋಡ್ರಿ. ಇದು ಕಟ್ಟಿಗೆದು ಮಾಡಿದ್ದದ. ಇವು ಮಾಡ್ತಾರೆ, ಮಣ್ಣಿಂದು ಮಾಡ್ತಾರೆ. ಒಂದು ಆಕಾರದಲ್ಲಿ ಹಿಂಗೆ ಎತ್ತರಕ್ಕೆ ಬರ್ತದೆ. ಅದು ಸೇರ್ ಮೇಲೆ ಧಾನ್ಯ ತುಂಬಿ ಮ್ಯಾಲೆ ಹೆಂಗೆ ಮಾಡ್ತಾರೆ ಹಂಗೆ ಎತ್ತರದಲ್ಲಿ ಇರ್ತದೆ. ಅದನ್ನು ಎಲ್ಲರೂ ತರಂಗಿಲ್ಲ. ನಮ್ಮ ಕಡೆಯಲ್ಲೇ ಮಠಗಳಲ್ಲಿ ಯಾರು ಅವ್ರ ಮನೆಯಲ್ಲಿ ಪದ್ಧತಿ ಇರ್ತದೆ ಅವ್ರು ಅದನ್ನು ತಂದು ಕೂಡಿಸ್ತಾರೆ ಒಂದು ಮಂಚದ ಮೇಲೆ. ಅಲ್ಲೇ ಓಣ್ಯಾಗಿನ ಎಲ್ಲ ಎಳೆಯ ಮಕ್ಕಳು, ಹೆಣ್ಮಕ್ಕಳು 9 ದಿವಸ ಹುಣ್ಣಿಮೆ ಆಗೋ ತನಕನೂ ಅಲ್ಲೇ ಸೀಗೋಗ ಆರತಿ ಬೆಳಗಾಕಂತ ಹೋಗ್ತಾರೆ. ಆಗ ಹೊಲದ ದಂಡೆಯಲ್ಲಿ ಸಿಗುವಂಥ ಅವ್ರಿ ಹೂವು, ಹೊನ್ನಿ ಹೂವು, ದನಕ್ಕೆ ಮೇವು ಅಂತ ದಂಟು ತರ್ತಿದ್ರು. ಆ ದಂಟಿನ ಜೊತೆಯಲ್ಲಿ ಹೊನ್ನಿ ಹೂವು ಬರ್ತಿತ್ತು. ಆ ಹೊನ್ನಿ ಹೂವು, ಗಗನ ಮಲ್ಲಿಗೆ, ಇಂಥ ಎಲ್ಲ ಹೂಗಳನ್ನ ಹೆಣ್ಕೊಂಡು ಮಾಡಿ ನಾವು ತಾಟ್ನಾಗ ಇಟ್ಕೊಂಡು ಅಲ್ಲಿ ದೀಪ ಹಚ್ಕೊಂಡು ದಾರಿಗುಂಟ ಹಾಡ್ಕೋತ ಹೋಗ್ತಿದ್ದೆವು. ಒಂದ ಸೇರ್ ಎಣ್ಣೆ ತಂದೇನ ಗೌರಿ, ಒಂದ ದೀಪ ಹಚ್ಚಿನ ಗೌರಿ, ಹೀಗೆ ಅದನ್ನೇ ಹೇಳ್ಕೋತ ಹೋಗೋದು. ಅದೇ ರೀತಿ ಗುಡಿಯಾಗ ಹೋಗಿ ಎಲ್ಲರೂ ಆ ದೇವಿ ಮುಂದೆ ಕೂತು ಸಾಲ್ಕ ಆರತಿ ಇಟ್ಟು ಎಲ್ಲರ ಜೋಡಿಯಾಗಿ ಹಾಡ ಹಾಡಿ ಕೊನೆಗೆ ಆರತಿ ಅಂತ ನಾವೆಲ್ಲ ಸಮಾರಂಭಗಳಲ್ಲಿ ಮಾಡ್ತೇವೆ. ಗೌರವನ ಕುಂದ್ರಿಸು ಮುಂದೆ ಹಾಡು, ಅವಳನ್ನು ಕರ್ಕೊಂಡು ಹೋಗೋ ಮುಂದೆ 9-10 ದಿನಗಳ ತನಕ ಏನೇನು ಹಾಡ್ತಾಯಿದ್ರು ಅವೆಲ್ಲ ಹಾಡುಗಳ ಸಂಗ್ರಹ, ಒಂದು 100 ಹಾಡುಗಳ ಸಂಗ್ರಹ ಅದ ಪುಸ್ತಕದೊಳಗೆ. ಅವನ್ನ ವರ್ಗೀಕರಣ ಮಾಡಿದ್ದೇನೆ. ಅವಕ್ಕೆ ಬೆಳದಿಂಗಳ ಹಾಡನ್ನು ಅಂತಾರೆ, ಕೋಲನ ಪದಗಳಂತೂ ಕರೀತಾರೆ.
ಆ ಆಡಿ ಕೊನೆಗೆ ಗೌರಿ ಗೌರಿ ಗಾಣ ಗೌರಿ ಮ್ಯಾಣ ಗೌರಿ ಕುಂಕುಮ ಗೌರಿ ಅರ್ಶಿಣ ಗೌರಿ ನಿಲ್ಲ ಗೌರವ ನಿನಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿ ಆ ಗೌರಿ ಹಾಡುಗಳನ್ನ ಹೇಳಿದಾಗ ನನಗನ್ನಿಸ್ತದೆ ಇಷ್ಟೆಲ್ಲ ಹಾಡು ಹಾಡ್ತಾರೆ. ಈ ಎಲ್ಲ ಗೌರಿಗಳ ಆಚರಣೆ ಇದಾವ ಅಂತ ನಾ ಹುಡುಕಿ ತೆಗೆದಾಗ ಗಾಣದವರು ತಮ್ಮ ಗಾಣ ಆಡುವಂಥದ್ದನ್ನು ಅದು ಹಳೇದಾದಮೇಲೆ ಒಂದು ಮೂಲಾಗಿಟ್ಟು ಅದನ್ನು ಪೂಜೆ ಮಾಡ್ತಾಯಿದ್ದಾರೆ, ಅದು ಗಾಣದ ಗೌರಿ ಅಂತ. ಆಮೇಲೆ ಮ್ಯಾಣದ ಗೌರಿ, ಕುಳ್ಳೆ ಗೌರಿ, ಕುಸುಬಿ ಗೌರಿ, ಅರ್ಶಿಣ ಗೌರಿ, ಕುಂಕುಮ ಗೌರಿ. ಅರ್ಶಿಣ ಗೌರಿ ಮದುಮಕ್ಕಳು, ಈಗ ಸ್ವರ್ಣ ಗೌರಿ ಪೂಜೆ ಅಂತ ಗಣಪನ ಜೋಡಿ ಬರ್ತದೆ, ಅದು ಅರ್ಶಿಣ ಗೌರಿ ಪೂಜೆ ಮಾಡ್ತಾರೆ. ಅಷ್ಟಮಿ ಗೌರಿ ಅಂತ ಮಾಡ್ತಾರೆ, ದಾರ ಹಾಕೋತಾರೆ, ಅಲ್ಲಿ ಮಾಡುವಂಥ ಪೂಜೆ. ಈ 12 ಚಂದ್ರಮಾಸದಾಗ ಎಲ್ಲ ಬರುವಂಥ ಅವುಗಳನ್ನ ಇಲ್ಲೇ ಹಬ್ಬಗಳಂತಲೇ ಆಚರಿಸ್ತಾರೆ. ಗೌರವ ಎಷ್ಟು ದಿವಸ ಕೊಡ್ತಾ ಅಷ್ಟು ದಿವಸ ದಿನಾಲು ಬಂದು ಈ ಕುಳ್ಳಿಗೆ ಜೇಕಿನ ಗಡ್ಡಿ ಕಟ್ಟೋದು, ಆಮೇಲೆ ಚೆಂಡು ಹೂವು ಕಟ್ಟಿ ಅವರು ಆಟ ಆಡ್ಕೋತ ಹಾಡೋದು, ಅವನ್ನ ಕುಳ್ಳಿ ಆಮೇಲೆ ನದಿಯೊಳಗೋ ಹಳ್ಳದೊಳಗೆ ಬಿಡುವಂಥದ್ದು ಒಂದು ಪ್ರಕಾರ. ಇನ್ನು ಕೆಲವು ಕಡೆ ಗೋಡೆ ಮೇಲೆ ದಿನಾಲು ಚಿತ್ರ ಬರೆಯೋದು, ಬಾರಂಬಾವಿ, ನಿಚುಣಿಕಿ, ಅವು ಅಂತ ಒಂದಿಷ್ಟು ಚಿತ್ರಗಳು ಅದ್ರಾಗ ಅದಾವ. ತೋರಿಸಿದ್ರು ಅಲ್ಲೇ ತೋರಿಸ್ಬೋದು ನಾನು. ಅಂಥವುದನ್ನು ತೆಗೆದು ಆಟ ಆಡೋದು. ಇಲ್ಲಿ ಈ ರೀತಿ ಪ್ರತಿದಿನವೂ ಇವು ನಕ್ಷತ್ರಗಳು, ಇಂಥ ಗೊಂಬೆಗಳು, ಇವೆಲ್ಲ ಚಿತ್ರಗಳನ್ನ ತೆಗೆದು ಆಡೋದು. ಇಲ್ಲಿ ಗುಡಿಯಲ್ಲಿ ಕುಂದಿರಿಸುವಂಥದ್ದು. ಇದು ಒಂದು ರೀತಿಯಿಂದ ಮಕ್ಕಳ ಹಬ್ಬ, ರೈತರ ಹಬ್ಬ. ಆದರೆ ಗಂಡು ಮಕ್ಕಳೇನು ಇದನ್ನು ಆಟ ಆಡೋಂಗಿಲ್ಲ. ಇದಿಷ್ಟೇ ಮುಗಿಲಿಲ್ಲ, ದೊಡ್ಡ ಎಲ್ಲ ಹೆಣ್ಮಕ್ಳು ರಾತ್ರಿ ಕೂತು ಆ ಬೆಳದಿಂಗಳ ರಾತ್ರಿಯಲ್ಲಿ ಈ ಹಾಡುಗಳನ್ನ ಹಾಡ್ತಾರೆ. ಮೇಡಮ್, ಇವತ್ತು ನಮ್ಮೊಂದಿಗಿದ್ದು ನಿಮ್ಮ ಅನುಭವದ ಬುತ್ತಿಯನ್ನು ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಅದರಲ್ಲೂ ನಿಮ್ಮ ಬಾಲ್ಯದ ಆ ಕಾಲದ ಶಿಕ್ಷಣ ಪದ್ಧತಿ ಮತ್ತು ತಾವು ಸಂಶೋಧನೆ ಕೈಗೊಂಡಾಗ ಪಟ್ಟಂತಹ ಶ್ರಮ ಮತ್ತು ತಮ್ಮ ಬರವಣಿಗೆ ಕುರಿತು ನಮ್ಮ ವೀಕ್ಷಕರಿಗೆ ಅನೇಕ ಮೌಲಿಕ ಮಾತುಗಳನ್ನು ಹೇಳಿದಿರಿ. ಜೊತೆಯಲ್ಲಿ ನೀವು ಒಟ್ಟು 25 ಕೃತಿಗಳನ್ನು ಬರೆದಿದ್ದು, ಅದರಲ್ಲಿ ಹೆಚ್ಚಾಗಿ ಜಾನಪದ ಕ್ಷೇತ್ರಕ್ಕೆ ಸಂಬಂಧಿಸಿದ 9 ಕೃತಿಗಳನ್ನು ಬರೆದಿದ್ದೀರಿ. ಉದಾಹರಣೆ ತೊಟ್ಟಿಲ ಪದಗಳು, ಸೋಬಾನೆ ಪದಗಳು, ಹೀಗೆ ಈ ಎಲ್ಲ ಕೃತಿಗಳ ಮೇಲೆ ಈಗಾಗಲೇ ಒಬ್ಬರು PhDಯನ್ನು ಮಾಡ್ತಾ ಇರೋದರಿಂದ ಇಂತಹ ಸಂಪನ್ಮೂಲ ವ್ಯಕ್ತಿಗಳು ಇವತ್ತು ನಮ್ಮೊಂದಿಗಿದ್ದು ತಮ್ಮ ಅನುಭವವನ್ನು ಹೇಳ್ಕೊಂಡಿದ್ದಕ್ಕಾಗಿ, ವೀಕ್ಷಕರಿಗೆ ಹೊಸ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಕ್ಕಾಗಿ ವಾಹಿನಿಯ ಮೂಲಕ ಹಾಗೂ ಎಲ್ಲರ ಪರವಾಗಿ ತಮಗೆ ಮತ್ತೊಮ್ಮೆ ಹೃದಯ ತುಂಬಿ ನಮಸ್ಕಾರಗಳನ್ನು ಹೇಳ್ತೀನಿ. ನಮಸ್ಕಾರ. ಇಂದು ಡಾಕ್ಟರ್ ಶಕುಂತಲಾ ದುರ್ಗಿ ಮೇಡಮ್ ಅವ್ರ ಜೊತೆಗೆ ಸಾಕಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದಾಯಿತು. ಜಾನಪದ ವಿಷಯದ ಬಗ್ಗೆ ಅಮೂಲ್ಯವಾದ ಮಾತುಗಳನ್ನು ಆಡಿದರು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹೊಸ ಲೇಖಕರ ಜೊತೆಗೆ ಮುಖಾಮುಖಿ ಆಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು.